ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ. ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರ, ಕಬ್ಬಿನ ಬೆಳೆ ಒಳಗ ನಾವು ಗೋವಿನ ಜೋಳ ಅಂದ್ರೆ ಗೊಂಜಾಳ ಅಂತ ಕರಿತೀವಿ, ಒಂದ್ ಕಡೆ ಮೆಕ್ಕೆತೆನೆ ಅಂತ ಕರೀತಾರ. ಹಿಂಗ ಗೊಂಜಾಳ ಅನ್ನುವಂತಹ ಬೆಳೆನ ನಾವು ಹಾಕ್ತೇವೆ. ಇದನ್ನ ಹಾಕ್ಬಾರ್ದು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರ, ಮತ್ತೆ ಸಾಕಷ್ಟು ಜನ ಹೇಳ್ತಾರ. ಆದ್ರೂ ನಾವೇನ್ ಮಾಡ್ತೀವಿ, ಕಬ್ಬಿನೊಳಗ ಒಂದ್ ಸ್ವಲ್ಪ ಮೇವಿಗಾಗಂತ ಇರಲಿ, ಮೇವಿಗೆ ದನಗಳು ಇರ್ತಾವ, ಅವಕ್ಕೆ ಮೇವಿಗೆ ಹಾಕ್ಬೇಕಂತ ಹೇಳಿ ಇರ್ತೈತಿ. ಹಾಗಾಗಿ ನಾವು ಗೊಂಜಾಳನ ಹಾಕೊಂಡಿರ್ತೀವಿ. ಆದ್ರೆ ಇದನ್ನ ಹಾಕೋದ್ರಿಂದ ನಮ್ಮ ಕಬ್ಬಿಗೆ ಅನುಕೂಲ ಐತು ಅಥವಾ ಅನಾನುಕೂಲ ಐತು ಏನು ಅನ್ನೋದನ್ನ ಇವತ್ತು ಈ ಒಂದು ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ನೋಡೋಣ. ಅಂತ ವಿಡಿಯೋ ಸ್ಕಿಪ್ ಮಾಡದಂಗ ಕೊನೆವರೆಗೂ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಅಂದ್ರೆ ಕಬ್ಬಿನೊಳಗೆ ಗೊಂಜಾಳ ಹಾಕೋದ್ರಿಂದ ಲಾಭ ಐತೋ ನಷ್ಟ ಐತೋ. ಮೊದಲನೇದಾಗಿ ನಾವು ಕಬ್ಬಿನ ಬಗ್ಗೆ ತಿಳ್ಕೊಳ್ಳೋದಾದ್ರ, ಕಬ್ಬು ಅನ್ನೋದೇನ್ರಿಪ್ಪ ಅಂದ್ರೆ ಒಂದು ವರ್ಷದ ಬೆಳೆ. ವರ್ಷದ ಬೆಳೆ ಕಂಪ್ಲೀಟ್ ಆಗಿ ವರ್ಷದ ಮೇಲ್ಪಟ್ಟಿರ್ತೈತಿ. ಅಂದ್ರೆ 3-4 ಕುಳಿ ತೆಗೆದು ಅಂತಂದ್ರೆ 3-4 ವರ್ಷದ ಬೆಳೆ ಆಗ್ತೈತಿ. ಕಬ್ಬು ಅನ್ನೋದೊಂದು ಹುಲ್ಲಿನ ಜಾತಿಗೆ ಸೇರಿದಂತ ಬೆಳೆ. ಅಂದ್ರೆ ಹುಲ್ಲಿನ ಜಾತಿಗೆ ಅಂದ್ರೆ ಅದು ಏಕದಳ ಒಳಗೂ ಬಂತು. ಕಬ್ಬು ದ್ವಿದಳ ಅಲ್ಲ, ಹುಲ್ಲಿನ ಜಾತಿಗೆ ಸೇರಿದಂತ ಬೆಳೆ. ಇದು ನಮ್ಮ ಭೂಮಿ ಒಳಗ ಎಷ್ಟು ಒಂದು ವರ್ಷದ ಮೇಲ್ಪಟ್ಟಿರ್ತೈತಿ. 3-14 ತಿಂಗಳು ಬೆಳೆ ಇರ್ತೈತಿ. ಈ ಒಂದು ಬೆಳೆನ ನಾವೇನ್ ಮಾಡ್ತೀವಿ, ಕಬ್ಬಿನ ಸಾಲ್ ಒಳಗ ನಾವು ಕಬ್ಬು ಹಾಕಿದ ಕೂಡಲೇ ಅಂದ್ರೆ ಏನ್ ನಡಬರ್ಕ ಮೇವ್ ಇರ್ಲಿ ಅಂತೇಳಿ ಗೊಂಜಾಳ ಹಾಕ್ತೇವೆ. ಗೊಂಜಾಳ ಹಾಕೋದ್ರಿಂದ ಕಬ್ಬಿನೊಳಗ ಅನುಕೂಲ ಎಷ್ಟೈತೋ ಅದಕ್ಕಿಂತ ಹೆಚ್ಚು ಪಟ್ಟು ಅನಾನುಕೂಲ ಐತಿ. ಈಗ ಅನುಕೂಲ ಏನೇನೈತಿ ನೋಡೋಣ. ಫಸ್ಟ್ ಅನುಕೂಲ ಏನೈತಪ್ಪ ಅಂತಂದ್ರೆ, ನಮಗ ಕಬ್ಬಿನ ಬೆಳೆ ಬರೋಷ್ಟ್ರೊಳಗನ ನಮಗ ಮೇವಿಗೆ ಒಂದಿಷ್ಟು ಗೊಂಜಾಳ ಮೇವ್ ಆಕೈತಿ. ಇದಿರೋದು ಒಂದು ಅನುಕೂಲ. ಇದು ಬಿಟ್ರೆ ಮತ್ತೆ ಯಾವುದೂ ಅನುಕೂಲ ಇಲ್ಲ ನಮಗೆ. ಏನು ಮೇವ್ ಅನ್ನೋದೊಂದಿಷ್ಟು ಆಕಳಗಳು ಮೇವ್ ಹೆಚ್ಚಾಕೈತಿ. ಇನ್ನು ಅನಾನುಕೂಲದ ಬಗ್ಗೆ ನೋಡೋದಾದ್ರೆ ಏನೇನೈತಪ್ಪ ಅನಾನುಕೂಲ ಅಂತಂದ್ರೆ, ಗೋವಿನ ಜೋಳ ಅದು ಏಕದಳ ಬೆಳೆ. ಏಕದಳ ಬೆಳೆ ಅಂತಂದ್ರೆ ಏನ್ರಿ, ಈ ಕಬ್ಬು ಗೋವಿನ ಜೋಳ ಎರಡು ಒಂದೇ ಜಾತಿ ಅಂದ್ರೆ ಒಂದೇ ಕೆಟಗರಿಗೆ ಸೇರ್ತಾವ. ಈಗ ಒಂದೇ ಕೆಟಗರಿಗೆ ಸೇರಿದ್ದಕ್ಕೆ ಏನಾಗ್ತೈತಿ, ಎರಡಕ್ಕೂ ಸೇಮ್ ಗೊಬ್ಬರ ಸೇಮ್ ಬೇಕಾಗ್ತೈತಿ, ಎರಡಕ್ಕೂ ಜಾಗೇನೂ ಸೇಮ್ ಬೇಕಾಗ್ತೈತಿ. ಅಂದ್ರೆ ಹೊಲದಾಗ ಸೂರ್ಯನ ಬೆಳಕ ಅದು ಸೇಮ್ ಬೇಕಾಗ್ತೈತಿ, ಗಾಳಿನೂ ಸೇಮ್ ಬೇಕಾಗ್ತೈತಿ, ಎಲ್ಲಾನು ಸೇಮ್ ಬೇಕಾಗೋದ್ರಿಂದ ಏನಾಗ್ಬಿಡ್ತೈತಿ, ನಮ್ಮ ಕಬ್ಬು ಅನ್ನೋದು ಒಂದು ವರ್ಷ ಬೆಳೆ ಬೇಕಾಗ್ತೈತಿ. ಅದಕ್ಕೆ ಏನಾಗ್ಬಿಡ್ತೈತ್ರಿ, ನಾವು ಹಾಕುವಂತ ಗೊಬ್ಬರದೊಳಗ ಅಂದ್ರೆ ನಾವೀಗ ಕಬ್ಬಿನ ಬೆಳೆ ನಡಕ ನಾವು ಗೊಬ್ಬರ ಕೊಡ್ತೀವಿ. ಕಬ್ಬಿಗೆ ಇಷ್ಟು ಗೊಬ್ಬರ ಕೊಡ್ಬೇಕಂತ ಇರ್ತೈತಿ, ಅಷ್ಟು ಗೊಬ್ಬರ ಕೊಟ್ಟಿರ್ತೇವೆ ನಾವು. ಅದು ನೆಟಕ ಕಬ್ಬಿಗೆ ಸಿಗಂಗಿಲ್ಲ. ಆಮೇಲೆ ಸೂರ್ಯನ ಬೆಳಕು ಅದು ಕಬ್ಬಿಗೆ ನೆಟಕ ಸಿಗಂಗಿಲ್ಲ. ಯಾಕಂದ್ರೆ ಗೊಂಜಾಳದ ಎಲೆ ಅನ್ನೋದು ಕಂಪ್ಲೀಟ್ ಆಗಿ ಇಷ್ಟಿಷ್ಟು ಅಗಲಿರ್ತಾವ. ಅವು ಸೂರ್ಯನ ಬೆಳಕನ್ನು ತಾವ ಹೇರ್ಕೊಂಡು ಕಬ್ಬನ್ನು ಬೆಳೆಯೋದನ್ನು ಕುಂಠಿತ ಮಾಡಿಬಿಡ್ತಾವ. ಇಲ್ಲಿ ಸೂರ್ಯನ ಬೆಳಕು ಕಾಂಪಿಟೇಷನ್ ಬೆಳೆದಿದೆ. ಅದ್ರಾಗೂ ಎಸ್ಪೆಷಲಿ ಕಬ್ಬು ಅನ್ನೋದು ಏನಪ್ಪಾ ಅಂತಂದ್ರೆ, ಅತಿ ಹೆಚ್ಚು ಸೂರ್ಯನ ಬೆಳಕನ್ನ ಪ್ರೀತಿಸುವಂತ ಬೆಳೆ ಅಂದ್ರೆ ಕಬ್ಬು. ಎಷ್ಟು ನಿಮ್ಗೆ ಚಂದ ಸೂರ್ಯನ ಬೆಳಕು ಬೀಳ್ತೈತಿ, ಅಷ್ಟು ಚಂದ ಕಬ್ಬು ಹೈಟ್ ಬೆಳ್ಕೊಂತ ಹೋಗ್ತೈತಿ, ಅಷ್ಟು ಕಬ್ಬಿನ ಗಣಿಕೆ ಹೆಚ್ಚಿಗೆ ಆಗ್ತಾವ. ಹಾಗಾಗಿ ಅನ್ನೋದು ಹೆಚ್ಚಿನದಾಗಿ 4 ಬಿಟ್ಟು 5 ಬಿಟ್ಟು 6 ಫೂಟ್ ಸಾಲಿನ ಕಬ್ಬು ಮಾಡ್ರಿ. ಹೆಚ್ಚಿನದಾಗಿ ಗಾಳಿ ಬೆಳಕು ಆಡ್ಲಿ. ಹಂಗ ಎಷ್ಟು ಗಾಳಿ ಬೆಳಕು ಆಡ್ತೈತಿ, ನಾವು ಎಷ್ಟು ಪರ್ಸೆಂಟ್ ಗೊಬ್ಬರ ನಾವ್ ಏನೇನ್ ಮಾಡ್ತೀವಿ ಕಬ್ಬಿಗೆ, ಅದಕ್ಕಿಂತ ಹೆಚ್ಚಿನದಾಗಿ ಗಾಳಿ ಬೆಳಕು ಆಡ್ತಂದ್ರೆ ಅಲ್ಲೇ ಆಲ್ಮೋಸ್ಟ್ ಆಲ್ ನಮಗೆ ಕಬ್ಬಿನ ಟನ್ನೇಜ್ ಹೆಚ್ಚಿಗೆ ಆಗ್ತೈತಿ. ಸೊ ಇದು ಭಾಳ ಸಿಂಪಲ್ ಟ್ರಿಕ್ ಐತಿ. ಖರೆ ನಾವೇನ್ ಮಾಡ್ಬಿಡ್ತೀವಿ, ಬೆಕ್ಕ ಬಿಟ್ಟು ಅದ್ರಾಗ ಗೊಬ್ಬರ ಹಾಕಿ ನಾವ್ ಏನೇನೋ ಮಾಡ್ತೀವಿ, ಖರೆ ಅದು ಕೆಲಸ ಹೋಗಿಲ್ಲ. ಮಹಾರಾಷ್ಟ್ರದೊಳಗೆ ಒಬ್ರು ರೈತರ ಹಂಗ ಉದಾಹರಣೆ ಹೇಳ್ತೇನೆ ನಿಮ್ಗೆ. ಅವ್ರು ಏನೂ ಮಾಡಿರ್ಲಿಲ್ಲ, ಖಾಲಿ ಅದನ್ನ ಕಬ್ಬ 5-6-7 ಫೂಟ್ ಕಬ್ಬು ಬಿಟ್ಟು ಸಾಲ್ ಬಿಟ್ಟು ಕಬ್ಬಿಗೆ ಏನ್ ಮಾಡ್ಬಿಟ್ಟಿದ್ರು, ಹಂದ್ರ ಕಟ್ಕೊಂತ ಹೋಗ್ಬಿಟ್ಟಿದ್ರು. ಅವ್ರು ಅಂದ್ರ ಕಬ್ಬಿನಾಗ ಬೆಳಕ ಗಾಳಿ ಚಲೋ ಆಡ್ಲಿ ಅಂತ ಹೇಳಿ ಹಂಗ ಜಸ್ಟ್ ಹಂದ್ರ ಕಟ್ಕೊಂತ ಹೋಗಿದ್ರು. ಅದು ಹೈಟ್ಗೆ ಬೆಳ್ಕೊಂತ ಹೋಗ್ಬಿಟ್ಟಿತ್ತು. ಅವ್ರೇನ್ ಭಾಳ ಹೆಚ್ಚಿನದಾಗಿ ಗೊಬ್ಬರದ್ದು ಏನ್ ಖರ್ಚು ಮಾಡಿರ್ಲಿಲ್ಲ. ಆದ್ರೆ ಏನು ಗಾಳಿ ಬೆಳಕು ಆಡ್ಲಿ ಅಂತೇಳಿ. ಸೊ ಈಗ ಮತ್ತೆ ವಿಷಯಕ್ಕೆ ಬರೋದಾದ್ರ, ಇದಿಷ್ಟು ಅನಾನುಕೂಲ ಆಕೈತಿ ಗೋವಿನ ಜೋಳ ಬೆಳೆಯೋದ್ರಿಂದ. ಹಾಗಾಗಿ ದಯಮಾಡಿ ಕಬ್ಬಿನಾಗ ಗೋವಿನ ಜೋಳ ಬೆಳೆಯೋದಕ್ಕಿಂತ ನೀವು ಏನಾದ್ರ ದ್ವಿದಳ ಧಾನ್ಯಗಳು ಯಾವ ಇರ್ತಾವಲ್ಲ, ಅಲಸಂದಿ ಆಗ್ಬೋದು, ಸೆಣಬ್ ಆಗ್ಬೋದು, ಅಥವಾ ಉದ್ದು ಆಗ್ಬೋದು, ಹೆಸರು ಆಗ್ಬೋದು, ಇವು ಹಾಕೋದ್ರಿಂದ ಏನಾಕೈತ್ರಿ, ಕಬ್ಬಿಗೂ ಇದಕ್ಕೂ ಕಾಂಪಿಟೇಷನ್ ಇಲ್ಲ. ಅಂದ್ರೆ ಇದ ಬೇರೆ ಕೆಲಸ, ಇದ ಬೇರೆ ಕೆಲಸ. ಇವೇನ್ ಮಾಡ್ತಾವು, ಸೋಯಾಬೀನ್, ಹೆಸರು, ಉದ್ದು ವಾತಾವರಣದಿಂದ ಸಾರಜನಕವನ್ನ ಹೀರ್ಕೊಂಡು ಭೂಮಿ ಒಳಗ ಸ್ಥಿರೀಕರಣ ಮಾಡ್ತಾವ. ಹಂಗಾಗೋದ್ರಿಂದ ಏನಾಗ್ಬಿಡ್ತೈತ್ರಿ, ಕಬ್ಬಿಗೆ ಅದಕ್ಕೆ ಕಾಂಪಿಟೇಷನ್ ಬೆಳಂಗಿಲ್ಲ. ಇನ್ನ ಇದು ಕಬ್ಬಿಗೆ ಗೊಬ್ಬರವನ್ನು ಒದಗಿಸುವಂತ ಕೆಲಸ ಮಾಡ್ತೈತಿ. ಯಾವ ಹೆಸರು, ಉದ್ದು, ಸೆಣಬು ಇವೆಲ್ಲ. ಮತ್ತ ಇದ್ರಾಗ ಏನಾರ ಅಕಸ್ಮಾತ್ ನಾವು ಕಾಳು ತಕ್ಕೊಂಡ್ ನಂತ್ರನು ಇವನ್ನ ಮತ್ತೆ ನಾವಲ್ಲಿ ಭೂಮಿ ಒಳಗನ ರೂಟ್ರ್ ಹೊಡೆದು ಅಂತಂದ್ರೆ ನಮಗೆ ಗೊಬ್ಬರ ಮಾಡ್ತೈತಿ, ಹಸಿರಲ್ಲೇ ಗೊಬ್ಬರ ಆಗ್ತೈತಿ. ಸೊ ಇಷ್ಟು ಅನುಕೂಲ ಐತಿ. ಅಂದ್ರೆ ಬೇರೆ ನಾವು ಈ ಅಲಸಂದಿಗಳನ್ನದು ಹಾಕೊಳ್ಳೋದ್ರಿಂದ ಅಥವಾ ದ್ವಿದಳ ಧಾನ್ಯ ಹಾಕೋದ್ರಿಂದ, ಗೊಂಜಾಳ ಹಾಕೋದ್ರಿಂದ ಇಷ್ಟೆಲ್ಲ ಅನಾನುಕೂಲ ಐತಿ. ನೀರಿಗೂ ಕಾಂಪಿಟೇಷನ್ ಬೀಳ್ತೈತಿ. ಸೊ ಇವೆಲ್ಲ ಹಿಂಗ. ಹಂಗಾಗಿ ದಯಮಾಡಿ ನೀವು ಗೊಂಜಾಳ ಒಳಗ ನಾವ್ ಇದನ್ನ ಹಾಕೋದ್ರಿಂದ ಇಷ್ಟ ಅನಾನುಕೂಲ ಆಗ್ತೈತಿ. ಹಂಗಾಗಿ ಗೊಂಜಾಳ ಹಾಕೋಕ್ಕಿಂತ ಸ್ವಲ್ಪ ವಿಚಾರ ಮಾಡಿ ಬೇರೆ ಯಾವ್ದಾದ್ರು ಬೆಳೆಗಳನ್ನ ಕಬ್ಬಿನ ಸಾಲಿನೊಳಗೆ ಹಾಕೊಳ್ಳೋದು ಉತ್ತಮ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂತಂದ್ರೆ ದಯಮಾಡಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮಗೆ ಏನಾರ ಅಕಸ್ಮಾತ್ ಈ ಒಂದು ಕಬ್ಬಿನ ಬೆಳೆ ಒಳಗೆ ಮತ್ತೇನಾದ್ರೂ ಬೇರೆ ಡೌಟ್ಸ್ ಅದು ಇತ್ತಪ್ಪ ಅಂತಂದ್ರೆ ನಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ಅದ್ರ ಬಗ್ಗೆ ಮತ್ತೆ ನಾವು ಹೊಸದಾಗಿ ಒಂದು ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.